ಬಂಧುಗಳೇ ನಮಸ್ತೆ. ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಜಾಗ ಶಿವಮೊಗ್ಗದ ಮುಳ್ಳಯ್ಯನಗಿರಿ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ದಾನವಾಡಿ ಗಿರಿ. ಈ ಅದ್ಭುತ ಸ್ಥಳ ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಲ್ಯಾಳೆಂಬ ಗ್ರಾಮದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಹಚ್ಚ ಹಸಿರಿನ ಅರಣ್ಯ ವಲಯದಲ್ಲಿ ಬರ್ತಕ್ಕಂಥ ಈ ಗಿರಿಧಾಮವು ಮಾವಿನಕಟ್ಟೆ ಅರಣ್ಯ ವಲಯಕ್ಕೆ ಸೇರಿದೆ. ಈ ಸ್ಥಳಕ್ಕೆ ಹೋಗ್ತಕ್ಕಂಥ ದಾರಿನೇ ನಿಮಗೆ ಒಂದು ಅಡ್ವೆಂಚರ್ ಫೀಲ್ ನ ಕೊಡುತ್ತೆ. ನೀವೇ ಒಂದ್ ಕ್ಷಣ ಕನ್ಫ್ಯೂಸ್ ಆಗಿ ಹೋಗ್ತೀರಾ, ನಾವೇನ್ ಭದ್ರಾವತಿಯಲ್ಲಿ ಇದೀವೋ ಅಥವಾ ಚಿಕ್ಕಮಗಳೂರಲ್ಲಿ ಇದೀವೋ ಅಂತ. ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ, ಅವಾಗಲೂ ನಿಮಗೆ ಅನ್ಸುತ್ತೆ ನಮ್ಮ ಹತ್ರದಲ್ಲೂ ಇಂಥ ಒಂದು ಅದ್ಭುತ ಸ್ಥಳ ಇದೆಯಾ ಅಂತೇಳಿ. ಇಂಥ ಅದ್ಭುತ ಸ್ಥಳಗಳು ಹೆಚ್ಚು ಪರಿಚಯ ಇಲ್ಲದ ಕಾರಣ ನಿಸರ್ಗದ ಮಡಿಲಿನಲ್ಲಿ ಅವಿತು ಕೂತ್ಬಿಟ್ಟಿದೆ. ನಾವು ಇಂಥ ಸ್ಥಳಗಳಿಗೆ ಬಂದು ನಿಸರ್ಗ ಸೌಂದರ್ಯವನ್ನ ಅನುಭವಿಸಿ ಹೋಗ್ತಕ್ಕಂಥದ್ದು ತಪ್ಪಲ್ಲ, ಆದರೆ ತಂದಂತ ಪ್ಲಾಸ್ಟಿಕ್, ಚಪ್ಪಲಿ, ಹಳೆ ವೇಸ್ಟ್ ಗಳನ್ನ ಇಲ್ಲಿ ಒಗಾಸಿ ಹೋಗ್ತಕ್ಕಂಥದ್ದು ಮಹಾ ತಪ್ಪು. ಇಂಥ ಸ್ಥಳಗಳಿಗೆ ಬರಬೇಕಾದ್ರೆ ಪ್ಲಾಸ್ಟಿಕ್, ಪೇಪರ್ ನ ತರೋ ಬದಲು ನಿಮ್ಮ ಮನೆ ಹತ್ತಿರದಲ್ಲಿ ವ್ಯಾಪಕವಾಗಿ ಸಿಗ್ತಕ್ಕಂಥ ಹಣ್ಣಿನ ಬೀಜಗಳು ಅಥವಾ ಮರದ ಬೀಜಗಳನ್ನ ತಂದು ಇಂಥ ಖಾಲಿ ಜಾಗಗಳಲ್ಲಿ ಎಸ್ತೋಗ್ತಕ್ಕಂಥದ್ದು ತುಂಬಾ ಸೂಕ್ತವಾದ ಕೆಲಸ ಅಂದ್ರೂ ತಪ್ಪಾಗಲಾರದು. ಈ ಗಿರಿಧಾಮಕ್ಕೆ ಹೋಗ್ತಕ್ಕಂಥ ಪಯಣದ 80ರಷ್ಟು ಭಾಗವನ್ನ ಮಾತ್ರ ನೀವು ತಮ್ಮ ವಾಹನಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇನ್ನು 20ರಷ್ಟು ಭಾಗವನ್ನ ಕಾಲ್ನಡಿಗೆಯಲ್ಲಿ ಪಯಣಿಸಬೇಕು. ನೀವು ನಿಮ್ಮ 80ರಷ್ಟು ಪಯಣ ಮುಗಿಸಿದಾಗ ಒಂದು ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಸಣ್ಣ ಶಿಖರ ಕಾಣುತ್ತೆ. ಅದರ ಮೇಲೆ ನಿಂತು ನಿಮ್ಮ ವ್ಯೂ ನ ಕಣ್ ತುಂಬಿಕೊಂಡು ಇಲ್ಲಿಂದ ನಿಮ್ಮ ಕಾಲ್ನಡಿಗೆಯನ್ನ ಆರಂಭಿಸಬೇಕಾಗತ್ತೆ. ಈ ಬೆಟ್ಟವನ್ನು ಹತ್ತಲಿಕ್ಕೆ ಸುಸಜ್ಜಿತವಾದ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೂರಾರು ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನ ಹತ್ತಿ ಈ ಗಿರಿಯ ಶಿಖರಕ್ಕೆ ತಲುಪತಕ್ಕಂಥದ್ದೇ ಈ ಪಯಣದ ಅಡ್ವೆಂಚರ್ ಪಾರ್ಟ್ ಎಂದರೂ ತಪ್ಪಾಗಲಾರದು. ಈ ಗಿರಿಯ ಶಿಖರವನ್ನ ತಲುಪ್ತಿದ್ದಾಗೆ ನಿಮಗೆ ಫಸ್ಟ್ ಆಗ್ತಕ್ಕಂಥದ್ದೇ ನಿಸರ್ಗ ದೇವಿಯ ದರ್ಶನ. ಒಂದು 10 ನಿಮಿಷ ನಿಸರ್ಗ ದೇವಿಯ ದರ್ಶನ ಪಡೆದು ನಿಮ್ಮ ದೇಹ ಮತ್ತು ಮನಸ್ಸನ್ನ ತಂಪಾಗಿಸಿ ಅಲ್ಲೇ ಎಡಬದಿಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಬಲಬದಿಯಲ್ಲಿರ್ತಕ್ಕಂಥ ಗಿರಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಲ್ಪ ಹೊತ್ತು ವಿಶ್ರಮಿಸಿ ಈ ಬೆಟ್ಟದ ಅರ್ಧ ಭಾಗಕ್ಕೆ ಬಂದಾಗ ಒಂದು ರೋಚಕ ಸ್ಥಳ ಸಿಗುತ್ತದೆ. ಈ ಬೆಟ್ಟದ ಒಂದು ರೋಚಕ ಸ್ಥಳವೇ ಈ ಗುಹೆ. ಈ ಗುಹೆಯು ಮಾನವ ನಿರ್ಮಿತವೋ ಅಥವಾ ನಿಸರ್ಗದತ್ತ ನಿರ್ಮಾಣವೋ ನನಗೆ ತಿಳಿಯದ ವಿಷಯಗಳ ಬಗ್ಗೆ ಹೇಳುವುದು ಮಹಾ ತಪ್ಪು. ಈ ಗುಹೆಯ ಬಗ್ಗೆ ಇನ್ನು ಹೆಚ್ಚಿನ ವಿವರಣೆ ಬೇಕಾದವರು ಈ ಗುಹೆಗೆ ನೇರವಾಗಿ ಭೇಟಿ ನೀಡುವುದು ಸೂಕ್ತ. ಈ ಬೆಟ್ಟದ ಈ 3 ಸ್ಥಳಗಳನ್ನು ನೋಡಿದಾಗ ಈ ಬೆಟ್ಟದ ರೋಚಕತೆ ಮತ್ತು ಅದ್ಭುತತೆ ನಮಗೆ ಅರಿವಿಗೆ ಬರುತ್ತದೆ. ಇಂಥ ಒಂದು ಅದ್ಭುತ ಸ್ಥಳ ನಮ್ಮ ಭದ್ರಾವತಿ ತಾಲೂಕಿನಲ್ಲಿರ್ತಕ್ಕಂಥ